ಯಾವಾಗ ಇದ್ರೂ ಕೊರೋನಾ ಗೆದ್ದು ಬಂದ ವೀರ. ಕಳ್ಳದಾರಿಯಲ್ಲಿ ನುಗ್ಗುವವರಿಂದಲೇ ರಾಜ್ಯಕ್ಕೆ ಕಂಟಕ. ಅಧಿಕಾರಿಗಳ ಎಡವಟ್ಟಿಗೆ ಬೆಚ್ಚಿಬಿದ್ದ ಜನ. ಇದುವೇ ಈ ಹೊತ್ತಿನ ವಿಶೇಷ ಕೊರೋನಾ ಹಾಟ್ಸ್ಪಾಟ್ TV9 ಗ್ರೌಂಡ್ ರಿಪೋರ್ಟ್. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ನಾಲ್ಕನೇ ಹಂತದ ಲಾಕ್ಡೌನ್ ಮುಗಿಯೋಕೆ ಕೌಂಟ್ ಡೌನ್ ಶುರುವಾಗಿದೆ. ಹೀಗಾಗಿ ಜೂನ್ 1ರಿಂದ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ, ಲಾಕ್ಡೌನ್ ಮತ್ತೆ ಮುಂದುವರಿಯುತ್ತಾ, ರಾಜ್ಯ ಸರ್ಕಾರ ಏನೆಲ್ಲ ನಿರ್ಧಾರ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೊರೋನಾ ನಾಗಲೋಟ ನಿಂತಿಲ್ಲ, ಸೋಂಕಿನ ಅಬ್ಬರ ಕಮ್ಮಿ ಆಗ್ತಿಲ್ಲ, ಮಹಾಮಾರಿಗೆ ಮದ್ದು ಸಿಗ್ತಿಲ್ಲ, ಪರಿಸ್ಥಿತಿ ಹತೋಟಿಗೆ ಬರ್ತಿಲ್ಲ. ಕಳೆದ 3-4 ದಿನಗಳಿಂದ ಹೆಮ್ಮಾರಿ ಸೆಂಚುರಿ ಮೇಲೆ ಸೆಂಚುರಿ ಬಾರಿಸ್ತಿದೆ. ಇದೆಲ್ಲದರ ನಡುವೆ ಲಾಕ್ಡೌನ್ 5.0 ಜಾರಿಯಾಗುತ್ತಾ, ರಾಜ್ಯಕ್ಕೆ ಮತ್ತಷ್ಟು ವಿನಾಯಿತಿ ಸಿಗುತ್ತಾ ಅಂತ ರಾಜ್ಯದ ಜನರು ಲೆಕ್ಕಾಚಾರ ಹಾಕ್ತಿದ್ದಾರೆ. ಜೂನ್ 1ರ ಬಳಿಕ ರಾಜ್ಯಕ್ಕೆ ಸಿಗುತ್ತಾ ರಿಲೀಫ್? ಕರ್ನಾಟಕವಾಗುತ್ತಾ ಕಂಪ್ಲೀಟ್ ಫ್ರೀಡೌನ್? ಹೌದು, ಕೊರೋನಾ ಮಹಾಮಾರಿ ಅಟ್ಟಾಸ ಕಮ್ಮಿ ಆಗಿದ್ರೂ ಕೂಡ ರಾಜ್ಯಕ್ಕೆ ಹಂತ ಹಂತವಾಗಿ ರಿಲೀಫ್ ಸಿಗ್ತಾ ಬಂದಿದೆ. ಅದರಲ್ಲೂ 4ನೇ ಹಂತದ ಲಾಕ್ಡೌನ್ ನಾಳೆಗೆ ಅಂತ್ಯವಾಗ್ತಿದ್ದು, ಮುಂದೇನು ಅನ್ನೋ ಪ್ರಶ್ನೆ ಕಾಡ್ತಿದೆ. ಜೂನ್ 1ರ ಬಳಿಕ ರಾಜ್ಯಕ್ಕೆ ಮತ್ತಷ್ಟು ರಿಲೀಫ್ ಸಿಗುತ್ತಾ, ಕರ್ನಾಟಕ ಕಂಪ್ಲೀಟ್ ಫ್ರೀಡೌನ್ ಆಗುತ್ತಾ ಅನ್ನೋದು ಹಲವರ ಯೋಚನೆಯಾಗಿದೆ. ಈ ಕುರಿತು ಸ್ವತಃ ಸಿಎಂ ನಿರ್ಧಾರ ಕೈಗೊಳ್ತಾರಾ, ಇಲ್ಲ ಪಿಎಂ ಆದೇಶಕ್ಕೆ ಕಾಯ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಭಾನುವಾರದ ಕರ್ಫ್ಯೂ ಮುಂದುವರಿಸುವಂತೆ ಸಚಿವರ ಮನವಿ. ಇನ್ನು ಜೂನ್ 1ರಿಂದ ಮತ್ತೆ 15 ದಿನ ಲಾಕ್ಡೌನ್ ಮುಂದುವರಿಸಿ ಎಂದು ಸಿಎಂಗೆ ಸಚಿವರು ಮನವಿ ಮಾಡಿದ್ದಾರೆ. ಭಾನುವಾರದ ಕರ್ಫ್ಯೂ ಮುಂದುವರಿಸುವುದರ ಜೊತೆಗೆ ಕೆಲ ಕ್ಷೇತ್ರಗಳಿಗೆ ವಿನಾಯಿತಿ ನೀಡಿ ಎಂದಿದ್ದಾರೆ. ಮೋದಿ ಮಾರ್ಗಸೂಚಿಯಲ್ಲಿದೆ ರಾಜ್ಯದ ಭವಿಷ್ಯ. ಇತ್ತ ಮೇ 31ರ ಬಳಿಕ ಕರ್ನಾಟಕ ಹೇಗಿರುತ್ತೆ ಅನ್ನೋದು ಮೋದಿ ಮಾರ್ಗಸೂಚಿಯಲ್ಲಿ ಅಡಗಿದೆ. ಹೊಸ ಮಾರ್ಗಸೂಚಿ ಬರುವವರೆಗೂ ಸಿಎಂ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ನಾಳೆಯಿಂದ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಬಹುದು ಅನ್ನೋದನ್ನ ನೋಡೋದಾದ್ರೆ, ಜೂನ್ 1ರಿಂದ ಕೇಂದ್ರದ ಸೂಚನೆ ಯಥಾವತ್ತಾಗಿ ಅನುಷ್ಠಾನಗೊಳಿಸುವ ಸಾಧ್ಯತೆ ಇದೆ. ಯಾವ ಕಾರಣಕ್ಕೂ ರಾಜ್ಯ ಸರ್ಕಾರ ನಿಯಮ ಸಡಿಲಿಸಿ ಸೋಂಕು ಹೆಚ್ಚಾಯಿತು ಅನ್ನೋ ಆರೋಪ ಬರಬಾರದು ಅನ್ನೋದು ಸಿಎಂ ಬಿಎಸ್ವೈ ನಿಲುವಾಗಿದೆ. ಅಷ್ಟೇ ಅಲ್ಲದೆ ರಾಜ್ಯ ಸರ್ಕಾರ ಇಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಹೊಸ ಮಾರ್ಗಸೂಚಿ ರಚಿಸಲಿದೆ. ಮಾಲ್, ಥಿಯೇಟರ್, ಜಿಮ್ಗೂ ಸಿಗುತ್ತಾ ಗ್ರೀನ್ ಸಿಗ್ನಲ್? ಇದುವರೆಗೂ ಓಪನ್ ಆಗದ ಧಾರ್ಮಿಕ ಕೇಂದ್ರಗಳು, ಮಾಲ್, ಥಿಯೇಟರ್, ಜಿಮ್, ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಮೋದಿ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟರೆ ಮಾತ್ರ ಜೂನ್ 1ರ ಬಳಿಕ ಓಪನ್ ಆಗಲಿವೆ. ಆದ್ರೆ ಹೋಟೆಲ್ಗಳು ಜೂನ್ 1ರ ಬಳಿಕ ಓಪನ್ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ. ಪ್ರತ್ಯೇಕ ಮಾರ್ಗಸೂಚಿಯ ಜೊತೆಗೆ ಹೋಟೆಲ್ಗಳು ಬಾಗಿಲು ತೆರೆಯುವ ಸಾಧ್ಯತೆ ಇದೆ. ಒಟ್ಟಲ್ಲಿ ರಾಜ್ಯದಲ್ಲಿ ಲಾಕ್ಡೌನ್ 5.0 ಜಾರಿಯಾಗುವುದು ಪಕ್ಕಾ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಿದೆ. ಆದ್ರೆ ಜೂನ್ 1ರ ನಂತರದ ಭವಿಷ್ಯ ತಿಳಿಯಲು ನಾಳೆವರೆಗೂ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ TV9. ಲಾಕ್ಡೌನ್ 4.0 ನಡುವೆ ಕರುನಾಡಿನ ಜನರಿಗೆ ಕರ್ಫ್ಯೂ ಅನ್ನೋ ಬರೆ ಬೀಳ್ತಿದೆ. ಇಂದು ಸಂಜೆ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 7 ಗಂಟೆವರೆಗೂ ದಿಗ್ಬಂಧನ ಜಾರಿಯಾಗ್ತಿದೆ. ಸೆಕೆಂಡ್ ಟೈಮ್ ಸಂಡೇ ಕರ್ಫ್ಯೂಗೆ ಇಡೀ ರಾಜ್ಯವೇ ಅಣಿಯಾಗ್ತಾ ಇದೆ. ಈ ನಡುವೆ ಕರ್ಫ್ಯೂ ವೇಳೆ ಏನೇನ್ ಸೇವೆ ಇರುತ್ತೆ, ಏನೇನ್ ಸೇವೆ ಇರಲ್ಲ ಅನ್ನೋದನ್ನ ನೋಡೋಣ ಬನ್ನಿ. ಇಂದು ಸಂಜೆಯಿಂದ ಕರುನಾಡೆ ಕಂಪ್ಲೀಟ್ ಬಂದ್. ಒಂದಲ್ಲ ಎರಡಲ್ಲ 36 ಗಂಟೆ ಕಾಲ ರಾಜ್ಯದ ಜನರಿಗೆ ಮತ್ತೆ ದಿಗ್ಬಂಧನ ಫಿಕ್ಸ್. ಸೋಮವಾರ ಬೆಳಿಗ್ಗೆ ತನಕ ಯಾರೂ ಹೊರಗೆ ಹೆಜ್ಜೆ ಇಡಂಗಿಲ್ಲ, ಕಮಕ್ ಕಿಮಕ್ ಅನ್ನಂಗಿಲ್ಲ. ಹಗಲು ಸರಿದು ಕತ್ತಲು ಆವರಿಸೋ ವೇಳೆಗೆ ಎಲ್ಲವೂ ಲಾಕ್ ಆಗಲಿದೆ.
ಇಡೀ ಕರುನಾಡಲ್ಲಿ ಲಾಕ್ಡೌನ್ 4.0 ಜೊತೆಗೆ ಸೆಕೆಂಡ್ ಟೈಮ್ 144 ಸೆಕ್ಷನ್ ಜಾರಿಯಾಗ್ತಿದೆ. ಇಂದು ಸಂಜೆಯಿಂದಲೇ ಕರ್ನಾಟಕ ಕಂಪ್ಲೀಟ್ ಲಾಕ್. ಸೆಕೆಂಡ್ ಟೈಮ್ ಸಂಡೇ ಕರ್ಫ್ಯೂಗೆ ಕರುನಾಡು ಅಲರ್ಟ್. ಎಸ್, ಕೊರೋನಾ ಒದ್ದೋಡಿಸೋಕೆ ಒಂದಿಲ್ಲೊಂದು ತಂತ್ರ ಪ್ರತಿತಂತ್ರ ಪ್ರಯೋಗ ಆಗ್ತಾನೆ ಇದೆ. ಇತ್ತ ಲಾಕ್ಡೌನ್ ಕಂಟಿನ್ಯೂ ಆಗುತ್ತಾ ಇಲ್ವಾ ಅನ್ನೋ ಟೆನ್ಷನ್ ನಡುವೆ ರಾಜ್ಯದಲ್ಲಿ ಎರಡನೇ ಬಾರಿ ಅಂದ್ರೆ ಇದೇ ಭಾನುವಾರ ಸಂಪೂರ್ಣ ಲಾಕ್ಡೌನ್ ಆಗಲಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ನಗರ, ಹಳ್ಳಿಯಲ್ಲೂ 144 ಸೆಕ್ಷನ್ ಜಾರಿಯಾಗಲಿದೆ. ಇಂದು ಸಂಜೆ 7 ಗಂಟೆಯಿಂದ ಸೋಮವಾರ ಬೆಳಗ್ಗೆ 7 ಗಂಟೆವರೆಗೂ ಕರುನಾಡು ಕಂಪ್ಲೀಟ್ ಬಂದ್. ಮನೆಯಲ್ಲೇ ಇರಿ, ಹೊರಗೆ ಹೆಜ್ಜೆ ಇಟ್ರೆ ಕಂಟಕ ಫಿಕ್ಸ್. ಇನ್ನು ಲಾಕ್ಡೌನ್ 4.0 ನಡುವೆ ಲಾಸ್ಟ್ ಸಂಡೇ ಜಾರಿಯಾಗಿದ್ದ 144 ಸೆಕ್ಷನ್ಗೆ ಅಭೂತಪೂರ್ವ ಬೆಂಬಲ ಸಿಕ್ಕಿತ್ತು. ಅದರಂತೆ ಫಸ್ಟ್ ಸಂಡೇ ಆಯ್ತು. ಎರಡನೇ ಸಂಡೇ ಕರ್ಫ್ಯೂಗೆ ಕರುನಾಡು ಅಣಿಯಾಗ್ತಿದೆ. ಲಾಕ್ಡೌನ್ ಫಸ್ಟ್, ಲಾಕ್ಡೌನ್ ಸೆಕೆಂಡ್ ರೂಲ್ಸ್ ನಂತೆ ಕಟ್ಟುನಿಟ್ಟಿನ ಕರ್ಫ್ಯೂ ಜಾರಿಯಾಗಲಿದೆ. ಅತ್ಯಗತ್ಯ ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗೆ ಬ್ರೇಕ್ ಬೀಳಲಿದೆ. ಸುಖ ಸುಮ್ಮನೆ ರಸ್ತೆಗೆ ಇಳಿದ್ರೆ, ಬೇಕಾಬಿಟ್ಟಿ ಓಡಾಡಿದ್ರೆ ಶಿಕ್ಷೆ ಗ್ಯಾರಂಟಿ. ಇನ್ನು ಎಂದಿನಂತೆ ಸರ್ಕಾರಿ ಬಸ್ ರಸ್ತೆಗಿಳಿಯಲ್ಲ. ಆಟೋ, ಟ್ಯಾಕ್ಸಿ ಸೇವೆ ಕೂಡ ಇಂದು ಸಂಜೆಯಿಂದಲೇ ಸಿಗಲ್ಲ. ಅಲ್ಲದೆ ಯಾವುದೇ ಅಂಗಡಿ ಮುಂಗಟ್ಟುಗಳ ಬಾಗಿಲು ಓಪನ್ ಆಗೋದಿಲ್ಲ. ಮಾಲ್ಗಳು, ಲಾಡ್ಜ್, ಸಿನಿಮಾ ಥಿಯೇಟರ್ಗಳು ಓಪನ್ ಇರಲ್ಲ. ಹೋಟೆಲ್ಗಳು, ರೆಸ್ಟೋರೆಂಟ್, ಪಬ್ ಕಂಪ್ಲೀಟ್ ಕ್ಲೋಸ್ ಆಗಿರಲಿವೆ. ಲಾಕ್ಡೌನ್ ರೂಲ್ಸ್ ನಂತೆ ಮಸೀದಿ, ಚರ್ಚ್, ದೇವಸ್ಥಾನ ತೆರೆಯೋಕೆ ಅವಕಾಶ ಇರೋದಿಲ್ಲ. ಹಾಗೂ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಪಿಎಂಸಿ ಮಾರುಕಟ್ಟೆಗಳು ಇಂದು ಸಂಜೆಯಿಂದಲೇ ಬಂದ್ ಆಗಲಿವೆ. ನಗರ ಪ್ರದೇಶ ಸೇರಿ ಪಾರ್ಕ್ನಲ್ಲಿ ಸುತ್ತಾಡಲು ಸಂಪೂರ್ಣ ನಿರ್ಬಂಧ ವಿಧಿಸಲಾಗಿದೆ. ಅಲ್ಲದೆ ಕ್ಲಬ್, ಗಾಲ್ಫ್ ಕ್ಲಬ್ಗಳು, ಜಿಮ್, ಫಿಟ್ನೆಸ್ ಸೆಂಟರ್ ಕೂಡ ಲಾಕ್ಡೌನ್ ನಿಯಮದಂತೆ ಬಂದ್ ಆಗಲಿದೆ. ವಯಸ್ಕರು, ಮಕ್ಕಳು, ಗರ್ಭಿಣಿಯರು ಯಾವುದೇ ಕಾರಣಕ್ಕೂ ಹೊರಗೆ ಬರಂಗಿಲ್ಲ ಅಂತ ಖಡಕ್ ಆದೇಶ ಹೊರಡಿಸಲಾಗಿದೆ. ಎಣ್ಣೆ ಪ್ರಿಯರೇ ಗಮನಿಸಿ, ಇಂದು ಸಂಜೆಯಿಂದಲೇ ಮದ್ಯ ಸಿಗಲ್ಲ. ಇನ್ನು ವೀಕೆಂಡ್ ಟೈಮ್ ನಲ್ಲಿ ಎಣ್ಣೆ ಸಿಗ್ತಿಲ್ಲ ಅಂತ ಲಾಸ್ಟ್ ಸಂಡೇ ಕೂಡ ಮದ್ಯಪ್ರಿಯರು ಗೊಣಗಿದ್ರು. ಕೆಲವರು ಸ್ಟಾಕ್ ಕೂಡ ಮಾಡ್ಕೊಂಡಿದ್ರು. ಅದರಂತೆ ಇಂದು ಸಂಜೆಯಿಂದಲೇ ಲಾಕ್ಡೌನ್ ಕರ್ಫ್ಯೂ ಜಾರಿ ಆಗ್ತಿರೋದ್ರಿಂದ ಇಂದು ಸಂಜೆ 7 ಗಂಟೆಯಿಂದಲೇ ಮದ್ಯದ ಅಂಗಡಿ ಕ್ಲೋಸ್ ಆಗಲಿವೆ. ಇನ್ನು ಸಂಡೇ ಕರ್ಫ್ಯೂ ವೇಳೆ ಹಿಂದಿನ ಭಾನುವಾರದಂತೆ ಖಡಕ್ ರೂಲ್ಸ್ ಜಾರಿಯಲ್ಲಿರುತ್ತೆ. ಕೆಲವೊಂದು ಸೇವೆಗಳಿಗೆ ಮಾತ್ರ ವಿನಾಯಿತಿ ಸಿಗಲಿದೆ. ಹಾಗಿದ್ರೆ ಏನೆಲ್ಲ ಇರುತ್ತೆ ಅಂತ ನೋಡೋದಾದ್ರೆ, ಇನ್ನು ಸಂಡೇ ಕರ್ಫ್ಯೂ ವೇಳೆ ಹಣ್ಣು, ಹಾಲು, ತರಕಾರಿ, ಮಾಂಸ ಮಾರಾಟಕ್ಕೆ ಮಾತ್ರ ಅನುಮತಿ ನೀಡಲಾಗಿದೆ. ಪೆಟ್ರೋಲ್ ಬಂಕ್ ಮತ್ತು ದಿನಸಿ ಅಂಗಡಿಗಳು ಎಂದಿನಂತೆ ಓಪನ್ ಆಗಿರಲಿವೆ. ಹಾಗೆ ಡಾಕ್ಟರ್, ನರ್ಸ್, ಆಂಬ್ಯುಲೆನ್ಸ್ ಗಳ ಓಡಾಟಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ ನಿಗದಿತ ಮದುವೆ ಕಾರ್ಯಕ್ರಮಗಳಿಗೆ ತೆರಳುವರಿಗೆ ತೊಂದರೆಯಾಗಲ್ಲ. ಗ್ರಾಮೀಣ ಭಾಗದಲ್ಲಿ ಕೈಗಾರಿಕೆ ತೆರೆಯಲು ಅನುಮತಿ ನೀಡಲಾಗುವುದು. ಇನ್ನು ಹಾರ್ಡ್ವೇರ್ ಹಾಗೂ ಸ್ಟೇಷನರಿ ಶಾಪ್ಗಳು ಓಪನ್ ಇರಲಿವೆ. ತುರ್ತು ಸೇವೆಗಳ ವಾಹನಗಳ ಸಂಚಾರಕ್ಕೂ ಅನುಮತಿ ನೀಡಲಾಗಿದೆ. ಒಟ್ಟಲ್ಲಿ ಕೊರೋನಾ ರಣಕೇಕೆ ಹಾಕ್ತಿದೆ. ಇತ್ತ ವೀಕೆಂಡ್ ಟೈಮ್ ನಲ್ಲಿ ಕರುನಾಡು ಕಂಪ್ಲೀಟ್ ಲಾಕ್ ಆಗ್ತಿದೆ. ಭಾನುವಾರದ ಲಾಕ್ಡೌನ್ಗೆ ಪೊಲೀಸರು ಕೂಡ ಸರ್ವ ಸನ್ನದ್ಧರಾಗಿದ್ದಾರೆ. ಆದ್ರೆ ಈ ಸಂಡೇ ಒಂದು ಕಳೆದು ಬಿಟ್ರೆ ಲಾಕ್ಡೌನ್ 5.0 ನಲ್ಲಿ ರಿಲೀಫ್ ಸಿಗೋ ನಿರೀಕ್ಷೆಯಲ್ಲಿ ಜನರಿದ್ದಾರೆ. ಆದ್ರೆ ಇದು ಹೀಗೆ ಕಂಟಿನ್ಯೂ ಆಗುತ್ತಾ ಅನ್ನೋದು ಮೇ 1 ಬಳಿಕ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9. ಮಹಾಮಾರಿ ಕೊರೋನಾ ಯಾವಾಗ, ಹೇಗೆ, ಯಾರಿಂದ ವಕ್ಕರಿಸುತ್ತೆ ಅನ್ನೋದನ್ನ ಊಹೆ ಮಾಡೋಕ್ಕೂ ಆಗಲ್ಲ. ಕೆಲವರಿಗೆ ಲಕ್ಷಣಗಳೇ ಕಂಡು ಬರದೆ ದಾಂಗುಡಿ ಇಟ್ರೆ, ಇನ್ನು ಕೆಲವರು ಕ್ಷಯರೋಗ ಇದ್ರೂ ಸಹ ಕೊರೋನಾ ವಿರುದ್ಧ ಗೆದ್ದು ಬೀಗಿದ್ದಾರೆ. ಇದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೊರೋನಾ ಅಬ್ಬರ ಹಿಡಿತಕ್ಕೆ ಸಿಕ್ತಿಲ್ಲ. ಸಿಕ್ಕವರ ದೇಹ ಹೊಕ್ಕು ಕೇಕೆ ಹಾಕ್ತಿದೆ. ಆದ್ರೆ ಧಾರವಾಡದಲ್ಲಿ ಮಾತ್ರ ಕೊರೋನಾ ಹಾವಳಿ ಕೊಂಚ ಕಮ್ಮಿನೇ ಇದೆ. ಜಿಲ್ಲಾಡಳಿತ ತೆಗೆದುಕೊಂಡ ಮುಂಜಾಗ್ರತಾ ಕ್ರಮದಿಂದಾಗಿ ಜನರು ತುಸು ನೆಮ್ಮದಿಯಿಂದ ಇದ್ದಾರೆ. ಆದ್ರೆ ಇರೋ 43 ಮಂದಿ ಸೋಂಕಿತರ ಪೈಕಿ 11 ಮಂದಿ ಗುಣಮುಖರಾಗಿದ್ದು, ಮೆಣಸಿನಕಾಯಿ ವ್ಯಾಪಾರಿಯ ಹಿಸ್ಟರಿಗೆ ರೋಚಕವಾಗಿದೆ. P705 ವ್ಯಕ್ತಿ ವಿಚಾರದಲ್ಲಿ ನಿಜಕ್ಕೂ ಕೂಡ ಅಚ್ಚರಿಯ ಹುಟ್ಟಿಸುವಂತಹ ಸಂಗತಿಗಳು ಅಡಕವಾಗಿವೆ. ಕೊರೋನಾ ವಿರುದ್ಧ
ಎದ್ದು ಬೀಗಿದ ಕ್ಷಯರೋಗಿ. ಧಾರವಾಡ ಜಿಲ್ಲೆಯ ಜನರಿಗೆ ಎಲ್ಲಿಲ್ಲದ ಅಚ್ಚರಿ. ಅಂದಹಾಗೆ ಧಾರವಾಡದ ಕೋಳಿಕೆರೆ ಬಡಾವಣೆಯ 36 ವರ್ಷದ ವ್ಯಕ್ತಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು. 3 ತಿಂಗಳಿನಿಂದ ಎಲ್ಲಿಗೂ ಹೋಗದಿದ್ರೂ ಸಹ ಮಹಾಮಾರಿ ಒಕ್ಕರಿಸಿತ್ತು. ಆದರೆ ಅಚ್ಚರಿ ಎಂಬಂತೆ ಕ್ಷಯ ರೋಗದಿಂದ ಬಳಲುತ್ತಿದ್ದ ವ್ಯಕ್ತಿ ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಉಸಿರಾಟದ ಸಮಸ್ಯೆ ಇದ್ರೂ ಯಾವುದೇ ವೆಂಟಿಲೇಟರ್ ಇಲ್ಲದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಹೊರಬಂದಿದ್ದಾರೆ. ಅಷ್ಟೇ ಅಲ್ಲದೆ ಸೋಂಕಿತನ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೂ ಸಹ ಯಾರಿಗೂ ಸೋಂಕು ತಗುಲಲಿಲ್ಲ. ಲಕ್ಷಣಗಳೇ ಇಲ್ಲದ ವ್ಯಕ್ತಿಗೆ ಒಕ್ಕರಿಸಿದ ಸೋಂಕು. ಇನ್ನು ಮತ್ತೊಂದೆಡೆ ಧಾರವಾಡದ ನವಲೂರಿನ ಬಡಾವಣೆಯ ವ್ಯಕ್ತಿ ಮೂಲತಃ ಲಾರಿ ಡ್ರೈವರ್ ಆಗಿದ್ದಾನೆ. ಮುಂಬೈಗೆ ಹೋಗಿ ಮಾವಿನಕಾಯಿ ಕೊಟ್ಟು ಬಂದಿದ್ದ. ಆದ್ರೆ ವಾಪಸ್ ಬಂದ ಮೇಲೆ ಈತನಿಗೆ ಯಾವುದೇ ಲಕ್ಷಣಗಳು ಕಂಡು ಬಂದಿರಲಿಲ್ಲ. ಮುಂಬೈಗೆ ಹೋಗಿ ಬಂದಿದ್ದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಪರೀಕ್ಷೆ ನಡೆಸಿದಾಗ ಕೊರೋನಾ ಕನ್ಫರ್ಮ್ ಆಗಿತ್ತು. ಒಟ್ನಲ್ಲಿ ಒಂದೆಡೆ ಕ್ಷಯರೋಗಿ ವಾಸಿಯಾಗಿದ್ದು ನೆಮ್ಮದಿ ತಂದ್ರೆ, ಮತ್ತೊಂದೆಡೆ ಲಕ್ಷಣಗಳೇ ಇಲ್ಲದಿರೋ ವ್ಯಕ್ತಿಗೆ ಕೊರೋನಾ ಬಂದಿರೋದು ಚಿಂತೆಗೀಡು ಮಾಡಿದೆ. ಮಾರಿಯ ಹೆಜ್ಜೆ ಜಾಡೆ ಅರ್ಥವಾಗದೆ ಜನರು ಬೇಜಾನ್ ತಲೆ ಕೆಡಿಸಿಕೊಂಡಿದ್ದಾರೆ. ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ. ಕರ್ನಾಟಕದ ಗಡಿಯಲ್ಲಿ ತಮಿಳುನಾಡಿನಿಂದ ಜನ ನುಗ್ಗಿ ಬರ್ತಿದ್ದಾರೆ. ಬಹುತೇಕ ಎಲ್ಲಾ ದಾರಿಗಳನ್ನ ಬಂದ್ ಮಾಡಿದ್ರೂ ಸಹ ಜನರು ಎಲ್ಲಾದ್ರೂ ಒಂದು ದಾರಿ ಹುಡ್ಕೊಂಡು ಬರ್ತಾನೆ ಇದ್ದಾರೆ. ಇದೇ ರೀತಿಯಾಗಿ ಇದೀಗ ಇನ್ನೊಂದು ದಾರಿ ಹುಡುಕಿದ್ದಾರೆ ಜನ. ನೋಡಿ ಹೇಗ್ ಬರ್ತಾ ಇದ್ದಾರೆ ಅನ್ನೋದು. ಬೈಕ್, ಆಟೋ, ಕಾರುಗಳಲ್ಲಿ ಹಿಂಡಾಗಿ ನುಗ್ಗಿ ಬರ್ತಿದ್ದಾರೆ. ಯಾರು ನಮ್ಮನ್ನ ಏನು ಮಾಡಲು ಸಾಧ್ಯವಿಲ್ಲ ಅಂತ ರಾಜಾರೋಷವಾಗಿ ಬರ್ತಿದ್ದಾರೆ. ಚೆಕ್ ಪೋಸ್ಟ್ಗಳು ಲೆಕ್ಕಕ್ಕಿಲ್ಲ, ಪೊಲೀಸರ ಬಗ್ಗೆ ಕ್ಯಾರೇ ಇಲ್ಲ. ಹೀಗೆ ಬೈಕು, ಕಾರುಗಳ ಮೂಲಕ ಇವರು ಎಂಟ್ರಿ ಆಗ್ತಾ ಇರೋದು ನಮ್ಮ ರಾಜ್ಯ ಕರುನಾಡಿಗೆ. ತಮಿಳುನಾಡಿನಿಂದ ಇವರು ಹೀಗೆ ಬರ್ತಾ ಇರೋದು. ನಮ್ಮ ರಾಜ್ಯದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಲು ಕಾರಣ ಹೊರ ರಾಜ್ಯದವರೇ ಅನ್ನೋದು ಗೊತ್ತಿರುವ ವಿಚಾರ ಬಿಡಿ. ಅದರಲ್ಲೂ ತಮಿಳುನಾಡಿನಲ್ಲಿ ಕೊರೋನಾ ಅಟ್ಟಹಾಸ ಮೆರೆಯುತ್ತಿದೆ. ಇಂತಹ ಟೈಮಲ್ಲಿ ತಮಿಳುನಾಡಿನಿಂದ ಕರ್ನಾಟಕಕ್ಕೆ ಜನ ಎಂಟ್ರಿ ಆಗ್ತಿದ್ದಾರೆ. ಕರ್ನಾಟಕ ಗಡಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ಕೈಗೊಂಡ್ರು ಸಹ ಜನರು ಯಾವುದಾದ್ರೂ ದಾರಿ ಹುಡುಕೊಂಡು ಕರ್ನಾಟಕದ ಒಳಗೆ ಎಂಟ್ರಿ ಕೊಡ್ತಾನೆ ಇದ್ದಾರೆ. ಇಷ್ಟು ದಿನ ಅತ್ತಿಬೆಲೆ ಬಳಿಯ ಬಳ್ಳೂರು ಎಂಬ ಗ್ರಾಮದಲ್ಲಿ 3 ರಿಂದ 4 ಕಳ್ಳದಾರಿಯಲ್ಲಿ ಜನ ಬರ್ತಾನೆ ಇದ್ರು. ಮಾಧ್ಯಮದ ವರದಿ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ತಕ್ಷಣ ಕಳ್ಳ ಮಾರ್ಗವನ್ನ ಬಂದ್ ಮಾಡಿದ್ರು. ಇದೀಗ ಕಳ್ಳದಾರಿ ಯಾಕೆ? ನಾವು ರಾಜಾರೋಷವಾಗಿ ಓಡಾಟ ಮಾಡ್ತೀವಿ ಅಂತ ಗಡಿ ಅಂತಾನೂ ಲೆಕ್ಕಿಸದೆ ಒಳನುಸುಳುತ್ತಿದ್ದಾರೆ. ತಮಿಳುನಾಡಲ್ಲಿ ಅತ್ಯಚ್ಛವಾಗಿ ಹಬ್ಬುತ್ತಾ ಇದೆ ಆ ಕೊರೋನಾ. ಅದನ್ನ ತಡೆಗಟ್ಟೋದಕ್ಕೆ ಎಲ್ಲರೂ ಸಹಕಾರ ಮಾಡಬೇಕು, ಎಲ್ಲರೂ ಎಚ್ಚೆತ್ಕೊಳ್ಬೇಕು. 2 ವೀಲರ್ ಆಗ್ಬೋದು, 4 ವೀಲರ್ ಆಗ್ಬೋದು, ಲಾರಿಗಳು, ಎಲ್ಲ ರೀತಿ ವೆಹಿಕಲ್ಗಳು ಓಡ್ತಾ ಇದೆ. ಲಾಸ್ಟ್ ಟೈಮ್ ನೋಡ್ಬೋದಾಯ್ತು ನೀವು. ಯಾವುದೇ ರೀತಿ ಏನೂ ಆಗ್ತಾ ಇಲ್ಲ, ಏನು ತೊಂದರೆ ಆಗುತ್ತೆ ಮುಂದೆ ಅಂತ ಎಲ್ಲರಿಗೂ ಜನರಲ್ಲಿ ಆತಂಕ ಉಂಟಾಗಿದೆ. ಈ ಕೂಡಲೇ ಎಲ್ಲರೂ ಎಚ್ಚೆತ್ಕೊಂಡು ಈ ಗಡಿಭಾಗನ ಬಿಗಿಗೊಳಿಸಿ ಮುಂದೆ ಅನುಕೂಲ ಮಾಡಿಕೊಡ್ಬೇಕು. ಆನೇಕಲ್ ತಾಲೂಕಿನ ಸರ್ಜಾಪುರ ಬಳಿಯಿಂದ ಹೋಗುವ ಒಂದು ರಸ್ತೆ ತಮಿಳುನಾಡು ಕಡೆಗೆ ಸಾಗುತ್ತೆ. ಅಲ್ಲಿಂದ ನೇರವಾಗಿ ಹೊಸೂರು ಭಾಗದ ಚಿಚ್ಚೂರಗಾನಪಳ್ಳಿ ಎಂಬ ತಮಿಳುನಾಡಿನ ಗ್ರಾಮಕ್ಕೆ ಎಂಟ್ರಿ ಕೊಡುತ್ತೆ. ಅಲ್ಲಿ ನಮ್ಮ ಪೊಲೀಸರಾಗಲಿ ಅಥವಾ ಅಧಿಕಾರಿಗಳು ಯಾರೂ ಕೂಡ ಇಲ್ಲ. ಇನ್ನೊಂದು ವಿಚಾರ ಅಂದ್ರೆ ಅಲ್ಲಿ ತಮಿಳುನಾಡಿನ ಚೆಕ್ ಪೋಸ್ಟ್ ಇದೆಯೇ ಹೊರತು ನಮ್ಮ ರಾಜ್ಯದ ಒಂದೇ ಒಂದು ಚೆಕ್ ಪೋಸ್ಟ್ ಅಲ್ಲಿ ಇಲ್ವೇ ಇಲ್ಲ. 2 ರಾಜ್ಯದ ಪೊಲೀಸರು ಅಥವಾ ಅಧಿಕಾರಿಗಳು ಅಲ್ಲಿ ಕಾಣಸಿಗೋಲ್ಲ. ಇದು ಜನರ ಪಾಲಿಗೆ ಲಡ್ಡು ಬಂದು ಬಾಯಿಗೆ ಬಿದ್ದಂತೆ ಆಗಿದ್ದು ಬೈಕ್, ಕಾರು, ಆಟೋ ಕರುನಾಡಿಗೆ ಎಂಟ್ರಿ ಕೊಡ್ತಿದೆ. ಪೊಲೀಸ್ ಅವರು 10 ಗಂಟೆಗೆ ಬರ್ತಾರೆ, ನೈಟ್ ಎಲ್ಲ ಬೆಳಗ್ಗೆ ಹೋಗ್ತಾರೆ. ಕೃಷ್ಣಗಿರಿಯಿಂದ, ಹೇಲೂರಿನಿಂದ, ಚೆನ್ನೈಯಿಂದ ಬರ್ತಾ ಇದ್ದಾರೆ. ಚಿಚ್ಚೂರಗಾನಪಲ್ಲಿ, ಸೇಗಾನಪಲ್ಲಿ ಆ ರೂಟಲ್ಲಿ ಬರ್ತಾ ಇದ್ದಾರೆ. ಇನ್ನು ಗಡಿಭಾಗ ಅತ್ತಿಬೆಲೆಯ ರಾಷ್ಟ್ರೀಯ ಹೆದ್ದಾರಿ 7ರಲ್ಲಿ ಬಹುತೇಕ ಎಲ್ಲಾ ವಾಹನಗಳನ್ನ ವಾಪಸ್ ಕಳಿಸುತ್ತಾರೆ. ನಮ್ಮ ರಾಜ್ಯಕ್ಕೆ ಬರುವವರನ್ನ ತಡೆಯುತ್ತಾರೆ. ಇದರಿಂದ ಚೆನ್ನೈ, ಕೊಯಮತ್ತೂರು, ಕೃಷ್ಣಗಿರಿ ಹೀಗೆ ತಮಿಳುನಾಡಿನ ಜಿಲ್ಲೆಗಳಿಂದ ಬರುವ ಜನ ಈ ಮಾರ್ಗದ ಮೂಲಕ ಎಂಟ್ರಿ ಕೊಡ್ತಿದ್ದಾರೆ. ಮೊದಲೇ ರಾಜ್ಯದಲ್ಲಿ ಕೊರೋನಾ ಅಬ್ಬರಿಸುತ್ತಿದೆ. ಹೀಗೆ ಹೊರ ರಾಜ್ಯದವರು ನಮ್ಮ ರಾಜ್ಯಕ್ಕೆ ಎಂಟ್ರಿ ಕೊಟ್ರೆ ಸೋಂಕಿತರ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವುದರಲ್ಲಿ ನೋ ಡೌಟ್. ಅಜಯ್, TV9 ಆನೇಕಲ್.
ಕೊರೋನಾ ಸಂಕಷ್ಟ ಕಾಲದಲ್ಲಿ ಅಧಿಕಾರಿಗಳು ಕೊಂಚ ಯಾಮಾರಿದ್ರು ಹೇಗೆಲ್ಲ ಎಡವಟ್ಟಾಗುತ್ತೆ ಅನ್ನೋದಕ್ಕೆ ಈ ಪ್ರಕರಣ ಸಾಕ್ಷಿ. ಅಲ್ಲಿ ಮಹಿಳೆಯೊಬ್ಬಳು ಇತರರೊಂದಿಗೆ ಜೈನ ಬಸದಿಯೊಂದಕ್ಕೆ ಹೋಗಿ ಬಂದಿದ್ಲು. ಅಧಿಕಾರಿಗಳು ಎಲ್ಲರನ್ನ ಕ್ವಾರಂಟೈನ್ ಮಾಡಿದ್ರು. ಕೊರೋನಾ ಟೆಸ್ಟ್ ಕೂಡ ಮಾಡಿಸಿದ್ರು. ಆದ್ರೆ ರಿಪೋರ್ಟ್ ಬರೋ ಮೊದಲೇ ಮನೆಗೆ ಕಳುಹಿಸಿದ್ದಾರೆ. ಮನೆಗೆ ಹೋಗಿದ್ದ ಹಾಗೆ ಮಹಿಳೆ ಎಲ್ಲರನ್ನ ಕರೆದು ಭರ್ಜರಿಯಾಗಿ ಊಟ ಹಾಕಿಸಿದ್ದಾಳೆ ಅಷ್ಟೇ. ಗದ್ದೆಯಲ್ಲಿ ಹರಸಾಹಸ ಪಟ್ಟು ಬೈಕ್ ತೆಗೆದುಕೊಂಡು ಹೋಗ್ತಿರೋ ಜನರು ಹೇಗಾದ್ರೂ ಸರಿ ಹೋಗಬೇಕಾದ ಜಾಗ ತಲುಪಿದ್ರೆ ಸಾಕಪ್ಪ ಅನ್ನೋ ಗೋಳು. ಇತ್ತ ಇಡೀ ಊರೇ ಲಾಕ್ಡೌನ್, ಎಲ್ಲೆಡೆ ನೀರವ ಮೌನ. ಬೆಳಗಾವಿ ಜಿಲ್ಲೆಯ ಅತ್ತಣಿ ತಾಲೂಕಿನ ಕವಟಕೊಪ್ಪ ಗ್ರಾಮವಿದು. ಇಲ್ಲಿನ 28 ವರ್ಷದ ಮಹಿಳೆ ಮಾಡಿದ ಎಡವಟ್ಟಿನಿಂದಾಗಿ ಇಡೀ ಅತ್ತಣಿ ತಾಲೂಕಿನ ಜನರು ಆತಂಕದಲ್ಲಿದ್ದಾರೆ. ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿನ ಕವಟಕೊಪ್ಪ ಅನ್ನುವಂತಹ ಒಂದು ಗ್ರಾಮದ 28 ವರ್ಷದ ಮಹಿಳೆ ಏನು ಆ ಜಾರ್ಖಂಡ್ನ ಶಿಖರ್ಜಿಗೆ ಹೋಗಿರ್ತಾರೆ. ಅಲ್ಲಿರುವಂತಹ ಜೈನ್ ಬಸದಿಗೆ ಏನು ಯಾತ್ರೆಯನ್ನು ಮುಗಿಸ್ಕೊಂಡು ಬೆಳಗಾವಿ ಜಿಲ್ಲೆಯ ಅತಿನಿ ತಾಲೂಕಿಗೆ ಮೇ 6ರಂದು ವಾಪಸ್ಸಾಗಿರ್ತಾರೆ. 70 ಜನರ ತಂಡದಲ್ಲಿ ಏನು ಈ ಒಂದು 28 ವರ್ಷದ ಮಹಿಳೆ ಸೋಂಕಿತ 2272 ಮಹಿಳೆ ಏನಿದ್ದಾಳೆ ಅವಳು ಕೂಡ ಏನು ವಾಪಸ್ಸಾಗ್ತಾಳೆ. ಅದಾದ ಬಳಿಕ ಅಂದರೆ ಮೇ 6ರಿಂದ ಮೇ 20ರವರೆಗೂ 14 ದಿನಗಳ ಕಾಲ ಅವರೆಲ್ಲರೂ ಕೂಡ ಸಾಂಸ್ಥಿಕ ಕ್ವಾರಂಟೈನ್ ಆಗ್ತಾರೆ. ಆದರೆ ಆ ಒಂದು ಥ್ರೋಟ್ ಸ್ವಾಬ್ ವರದಿಯನ್ನು ಕಳಿಸಿಕೊಟ್ಟಿರ್ತಾರೆ. ಆ ವರದಿ ಬರೋದಕ್ಕೆ ತಡವಾಗುತ್ತೆ ಅನ್ನುವಂತಹ ಒಂದು ಕಾರಣಕ್ಕಾಗಿ ಅಲ್ಲಿರುವಂತಹ ಒಂದು ಆರೋಗ್ಯ ಅಧಿಕಾರಿಗಳು ಮತ್ತು ತಾಲೂಕಾ ಅಧಿಕಾರಿಗಳು ಎಲ್ಲರೂ ಕೂಡ ಅವರನ್ನ 44 ಜನರನ್ನ ಎಲ್ಲರನ್ನೂ ಕೂಡ ಕ್ವಾರಂಟೈನ್ದಿಂದ ಬಿಟ್ಟು ಕಳಿಸುತ್ತೆ. 70 ಜನರಿದ್ದ ತಾಂಡವೊಂದು ಜಾರ್ಖಂಡ್ನ ಶಿಖರ್ಜಿಯಲ್ಲಿರುವ ಜೈನ ಬಸದಿ ಯಾತ್ರೆಗೆ ತೆರಳಿ ಮೇ 6ರಂದು ಅತ್ತಣಿ ತಾಲೂಕಿಗೆ ಮರಳಿರುತ್ತಾರೆ. ಸಾಂಸ್ಥಿಕ ಕ್ವಾರಂಟೈನ್ನಲ್ಲಿದ್ದ ಇವರನ್ನ ಅಧಿಕಾರಿಗಳು 14 ದಿನಗಳಾದ ನಂತರ ಮನೆಗೆ ಕಳುಹಿಸಿದ್ದಾರೆ. ಆದರೆ ಇನ್ನು ಕೊರೋನಾ ಪರೀಕ್ಷಾ ವರದಿ ಬಂದಿರೋದಿಲ್ಲ. ಮನೆಗೆ ಮರಳಿದ ಆ ಮಹಿಳೆ ಮೇ 20ರಂದು ಊರಲ್ಲಿ ಭೋಜನ ಕೂಟ ಏರ್ಪಡಿಸುತ್ತಾಳೆ. ಗ್ರಾಮಸ್ಥರು, ಸಂಬಂಧಿಕರು ಸೇರಿದಂತೆ 120 ಜನರಿಗೆ ಊಟ ಹಾಕಿಸಿರುತ್ತಾಳೆ. ಇದಾದ ಬಳಿಕ ಆ ಮಹಿಳೆಗೆ ಕೊರೋನಾ ಪಾಸಿಟಿವ್ ಇರೋದು ಗೊತ್ತಾಗಿದೆ. ಮೇ 26ರಂದು ಏನು ಈ ರೀತಿ ಸಾಂಸ್ಥಿಕ ಕ್ವಾರಂಟೈನ್ನಿಂದ ವರದಿ ಬರುವ ಮುನ್ನವೇ ಮನೆಗಳಿಗೆ ಏನು ಹೋಗಿದ್ರು. ಆ 44 ಜನರ ಪೈಕಿ 13 ಜನರಿಗೆ ಏನು ಪಾಸಿಟಿವ್ ಇರುವಂಥದ್ದು ಬೆಳಕಿಗೆ ಬರುತ್ತೆ. ಅದಾದ ಬಳಿಕ ಇವರ ಟ್ರಾವೆಲ್ ಹಿಸ್ಟ್ರಿಯನ್ನು ಬೆನ್ನತ್ತಿದಂತಹ ಒಂದು ತಾಲೂಕಾ ಅಧಿಕಾರಿಗಳಿಗೆ ಬೆಚ್ಚಿ ಬೀಳಿಸುವಂತಹ ಸಂಗತಿ ಸಿಗುತ್ತೆ. ಅದೇ ಈ ರೀತಿ ಭೋಜನ ಕೂಟವನ್ನು ಏರ್ಪಡಿಸಿರುವಂಥದ್ದು. ಸದ್ಯ ಈಗ ಕವಟಕೊಪ್ಪ ಗ್ರಾಮ ಸೇರಿದಂತೆ ಯಾರೆಲ್ಲ ಸಂಬಂಧಿಕರು ಬಂದಿದ್ರು ಮತ್ತು ಈ ಒಂದು ಮಹಿಳೆ ಎಲ್ಲೆಲ್ಲಿ ಓಡಾಡಿದ್ದಾಳೆ ಅದೆಲ್ಲವನ್ನು ಕೂಡ ಈಗಾಗಲೇ ಕಲೆ ಹಾಕುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಭೋಜನ ಕೂಟ ಏರ್ಪಡಿಸಿ ಬಂದವರಿಗೆ ತಾನೇ ಖುದ್ದಾಗಿ ಬಡಿಸಿದ ಮಹಿಳೆ ಸೇರಿದಂತೆ ಯಾತ್ರೆಗೆ ತೆರಳಿದ್ದ 13 ಜನರಲ್ಲಿ ಕೊರೋನಾ ಹೆಮ್ಮಾರಿ ಕಾಣಿಸಿದೆ. ಅಧಿಕಾರಿಗಳು ಇವರೆಲ್ಲರ ಟ್ರಾವೆಲ್ ಹಿಸ್ಟರಿ ಬೆನ್ನತ್ತಿದ್ದಾರೆ. ಎಲ್ಲೆಲ್ಲ ಹೋಗಿದ್ದಾರೆ, ಯಾರನ್ನೆಲ್ಲ ಭೇಟಿಯಾಗಿದ್ದಾರೆ ಅನ್ನೋದು ಇನ್ನೂ ಸರಿಯಾಗಿ ಗೊತ್ತಾಗ್ತಿಲ್ಲ. ಹೀಗಾಗಿ ಇಡೀ ಊರೇ ಆತಂಕದಲ್ಲಿದೆ. ಇನ್ನೊಂದು ಆಘಾತಕಾರಿ ಅಂಶ ಅಂದ್ರೆ ಕ್ವಾರಂಟೈನ್ ಆಗುವ ಭಯದಲ್ಲಿ ಅಂದು ಭೋಜನ ಕೂಟದಲ್ಲಿ ಭಾಗಿಯಾಗಿದ್ದವರು ಕೂಡ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿಲ್ಲ. ಸದ್ಯ ಅಧಿಕಾರಿಗಳು ಮಹಿಳೆಯ ಪ್ರಾಥಮಿಕ ಸಂಪರ್ಕಕ್ಕೆ ಯಾರೆಲ್ಲ ಬಂದಿದ್ದಾರೆ ಎಂಬುದನ್ನ ಪತ್ತೆ ಹಚ್ಚಿ ಶೀಘ್ರದಲ್ಲಿ ಅವರನ್ನ ಕ್ವಾರಂಟೈನ್ ಮಾಡಬೇಕಿದೆ. ಇಲ್ಲ ಅಂದ್ರೆ ಹೆಚ್ಚಿನ ಅನಾಹುತವಾಗೋ ಭೀತಿ ಇದೆ. ಸಹದೇವ್ ಮನೆ, TV9 ಬೆಳಗಾವಿ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಸೌಲಭ್ಯವಿಲ್ಲದೆ ರೋಗಿಗಳು ಪರದಾಟ ನಡೆಸ್ತಾ ಇದ್ದಾರೆ. ಆಕ್ಸಿಜನ್ ಸಿಲಿಂಡರ್ ಜೊತೆ ಮಗುವನ್ನ ತಂದೆಯೊಬ್ಬರು ಹೊತ್ತೊಯ್ದಂತಹ ಘಟನೆ ನಡೆದಿದೆ. ಸ್ಟ್ರೆಚರ್ ಇಲ್ಲದ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಲ್ಲಿ ಈ ವ್ಯಕ್ತಿ ತನ್ನ ಮಗುವನ್ನ ಹೊತ್ಕೊಂಡು ಹೋಗಿದ್ದಾರೆ. ಮಗುವನ್ನ ಹೊತ್ಕೊಂಡು ಹೋಗುವಂತ ದೃಶ್ಯ ಈಗ ವೈರಲ್ ಆಗಿದೆ. ಆಕ್ಸಿಜನ್ ಸಿಲಿಂಡರ್ ಜೊತೆ ಮಗುವನ್ನ ಹೊತ್ಕೊಂಡು ತಂದೆ ಹೋಗಿದ್ದಾರೆ. ಸ್ಟ್ರೆಚರ್ ಇಲ್ಲದ ಕಾರಣ ಈ ರೀತಿ ಅವರ ತಂದೆ ಮಗುವನ್ನ ತನ್ನ ಕೈಯಲ್ಲೇ ಎತ್ಕೊಂಡು ಹೋಗಿರುವಂಥದ್ದು. ಯೂಶುವಲಿ ಕಿಮ್ಸ್ ಆಸ್ಪತ್ರೆಯಂಥ ಆಸ್ಪತ್ರೆಗಳಲ್ಲಿ ಈ ರೀತಿಯಾದಂಥ ಘಟನೆ ನಡೆದಿದೆ. ಸ್ಟ್ರೆಚರ್ ಇರಲೇಬೇಕು. ಆ ಆಸ್ಪತ್ರೆಯ ಸಿಬ್ಬಂದಿಯೇ ಮಗುವನ್ನ ಕರ್ಕೊಂಡು ಹೋಗಬೇಕಾದಂಥ ಕರ್ತವ್ಯ ನಿರ್ವಹಿಸಬೇಕಾಗುತ್ತೆ. ಆದರೆ ಸ್ಟ್ರೆಚರ್ ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಸೌಲಭ್ಯಗಳಿಲ್ಲದೆ ಇರೋದ್ರಿಂದ ತಂದೆಯೇ ತನ್ನ ಮಗುವನ್ನ ಕೈಯಲ್ಲಿ ಹೊತ್ಕೊಂಡು ಹೋಗ್ತಾ ಇರುವಂಥ ದೃಶ್ಯ ಈಗ ವೈರಲ್ ಆಗಿದೆ. ಇದಾಗಿತ್ತು ಕೊರೋನಾ ಹಾಟ್
ಸ್ಪೋರ್ಟ್ ಟಿವಿ 9 ಗ್ರೌಂಡ್ ರಿಪೋರ್ಟ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.